ಹೊಣೆ ಆಗ್ತೀನಿ. ಅದನ್ನ ಹಂತ ಹಂತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಹೇಳಿದ್ದಾರೆ, ಪದೇ ಪದೇ ಹೇಳಿದ್ದಾರೆ, ಹಂತ ಹಂತವಾಗಿ ತಗೊಂಡು ಸರಿ ಮಾಡೋದು. ಒಂದು ಧ್ವನಿ ಕೊರತೆ ಇದೆ. ನೀ ಭೂ ಸ್ವಾಧೀನದಂದ್ರಲ್ಲ, ಭೂ ಸ್ವಾಧೀನದ ವಿಚಾರದಲ್ಲಿ ಧ್ವನಿ ಎತ್ತಬೇಕಾಗಿತ್ತು. ನ್ಯಾಷನಲ್ ಹೈವೇ ಅಲ್ಲ, ನ್ಯಾಷನಲ್ ಹೈವೇ ಬೇಕಾದಾಗ್ತದೆ. ಇವ್ರು ಹೇಳಿದ ತಕ್ಷಣ ಆಗಲ್ಲ, ಅದು ಆಟೋಮೆಟಿಕ್ ಆಗ್ತದೆ. ರೈಲ್ ಬಗ್ಗೆ ಮಾತಾಡ್ತಾರೆ. ರೈಲ್ ಬಗ್ಗೆ ಫಸ್ಟ್ ಕೊಡುಗೆ ಕೊಟ್ಟವ್ರು ಬಂಗಾರಪ್ಪ ಅವ್ರು, ತಿಳ್ಕೊಳ್ಳಿ. ಮೀಟರ್ ಗೇಜ್ನ ಇವ್ರು ಬ್ರಾಡ್ ಗೇಜ್ ಮಾಡೋದೊಂದು ಬಿಟ್ರೆ ಫಸ್ಟ್ ತಂದಿದ್ದೆ ಆ ರೂಟನ್ನು ತಂದಿರೋದು ಬಂಗಾರಪ್ಪಾಜಿ ಅವರು. ಇವ್ರು ಬಂದು ಹಸಿರು ಫ್ಲಾಗ್ ಮಾಡಿದ್ರು. ನೀವು ಕರೆಕ್ಟಾಗಿ ಹಿಸ್ಟ್ರಿ ತಗೊಳ್ಳಿ, ನಾನೇ ಹೇಳ್ತೀನಿ ಬೇಕಾದ್ರೆ. ನಾನು ಗೀತಕ್ಕವ್ರದ್ದು ಇನ್ನೊಂದು 3-4 ದಿವಸ ಅವ್ರದ್ದು ಕೆಲಸ ಇದೆ, ಅವ್ರು ರೆಡಿ ಇದ್ದಾರೆ. 3-4 ದಿವಸ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಆಮೇಲೆ ಕಂಪ್ಲೀಟ್ ಆಗಿ ಚುನಾವಣೆ ಮುಗಿಯೋವರೆಗೂ ನಿಲ್ಲಿರ್ತಾರೆ. ಮಧ್ಯೆ 2 ದಿವಸ ಮತ್ತೆ ಹೋಗಿ ಬರ್ತಾರೆ. ಈಗ ಯಾವಾಗ ನೋಡ್ಬೇಕು, ಇವತ್ತು ಸುಂದರೇಶ್ ಅವರಿಲ್ಲ ಅಧ್ಯಕ್ಷರು. ನಾನು ಅವ್ರಿಗೆ ಹೇಳಿದೆ ನಾಳೆ ಬೆಳಗ್ಗೆ ಮೀಟಿಂಗ್ ಮಾಡೋದು. ಮೋಸ್ಟ್ಲಿ ನಾಳೆ ಮಾಡಲ್ಲ, ನಾಡಿದ್ದು ಮಾಡ್ತೀವಿ, ನಾಡಿದ್ದು ಆಚೆ ನಾಡಿದ್ದು ಮಾಡ್ತೀವಿ. ಸೊ ಒಂದು ದಿವಸ ಯಾಕಂದರೆ ಗ್ರ್ಯಾಂಡಾಗಿ ಎಂಟ್ರಿ ಮಾಡಬೇಕು. ಅದೆಲ್ಲ ಆದಮೇಲೆ ಎಲ್ಲ ತಾಲೂಕು ಆಫೀಸಸ್ಸಿಗೆ ಹೋಗಿ ಅವರ ಸಹಕಾರವನ್ನು ಕೇಳಿ ಎಲ್ಲ ನಾವೆಲ್ಲ ರೆಡಿ ಇದ್ದೀವಿ. ಒಂದ್ಸತಿ ಹೋದ್ಮೇಲೆ ಆಮೇಲೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಅವ್ರು ಹೋಗ್ತಾರೆ. ಮತ್ತೆಲ್ಲ ನಮ್ಮ ಲೀಡರ್ಸ್ ನಾವು ಹಂಚ್ಕೊಳ್ತೀವಿ, ನಮ್ಮ ಕೆಲಸವನ್ನು ಮಾಡ್ತಕ್ಕಂಥದ್ದು. ಶಿವಣ್ಣವರು ಬರ್ತಾರೆ, ಬೈಂದೂ ಅಷ್ಟೇ, ಎಲ್ಲ ಕಡೆನೂ ಅಷ್ಟೇ. ಈಗ ನಾನು ಸ್ವಲ್ಪ ಗೀತಕ್ಕ ಅವರಿಗೆ ಪ್ರೆಷರ್ ನಾನು ತಗೊಳ್ತೀನಿ. ತೀರ್ಥಹಳ್ಳಿ ಭಾಗದಲ್ಲಿ ಕಿಮ್ಮನೆ ರತ್ನಾಕರ್ ಅವರೆಲ್ಲ ತಗೊಳ್ತಾರೆ, ಮಂಜುನಾಥ್ ಗೌಡ್ರೆಲ್ಲ, ನಾಗರಾಜ್ ಗೌಡ್ರು ಎಲ್ಲ ಈ ಕಡೆ ಪ್ರೆಷರ್ ಅವ್ರ ಮಾರ್ಗದರ್ಶನ ಹಿಂಗೆ ಗೀತಕ್ಕ ಅವ್ರನ್ನ ಚುನಾವಣೆ ಪ್ರಚಾರಕ್ಕೆ ಉಪಯೋಗ ಮಾಡ್ಕೋಬೇಕು. ಟೌನಲ್ಲಿ ಯೋಗೇಶ್ ಅವರು ಇದ್ದಾರೆ, ಮತ್ತು ಬೇರೆ ಬೇರೆ ಬ್ಲಾಕ್ ಅಧ್ಯಕ್ಷರುಗಳು, ಬೇರೆ ಬೇರೆ ಮುಖಂಡರೆಲ್ಲ ಇದ್ದಾರೆ. ಇಲ್ಲಿ ಹಿಂಗೆ ಮಾಡಬೇಕು. ಗ್ರಾಮಾಂತರದಲ್ಲಿ ರವಿ ಮತ್ತು ಶ್ರೀನಿವಾಸ್ ಕರಿಯಣ್ಣವರು, ಶ್ರೀನಿವಾಸ್ ಅವ್ರು ಬಂದ್ರ ಇಲ್ಲ, ಅವರು ಯಾವ ರೀತಿ ತಗೊಳ್ಬೇಕು. ಸೊ ಅದನ್ನು ಅವ್ರವ್ರ ತಾಲೂಕಿಗೆ ಹೋಗಿ ನಾವು ಅದನ್ನ ಪ್ಲ್ಯಾನ್ ಮಾಡಿ ಅದನ್ನು ಅನುಷ್ಠಾನ ಮಾಡಿಬಿಡ್ತೀವಿ. ಬಟ್ ನನಗನ್ಸುತ್ತೆ ಗೀತಕ್ಕವರು ಎಲ್ಲ ಕಡೆನೂ ಹೋಗ್ಬೇಕಾಗತ್ತೆ. ಶಿವಣ್ಣವರು ಎಷ್ಟು ಬೇಕೋ ಅಷ್ಟು ಅವರು ಟೈಮ್ ಕೊಟ್ಟಂಗೆ, ಯಾಕಂದ್ರೆ ಅವ್ರ ಓನ್ ಪ್ರೊಡಕ್ಷನ್ ಬೇರೆ ನಡೀತಾ ಇದೆ ಸೈಡ್ ಬೈ. ಅದು ಗೀತಕ್ಕನೇ ಪ್ರೊಡ್ಯೂಸರ್. ಸೊ ನಾವು ಹೇಳ್ತೀವಿ ಕೇಳಿ, ಏನಾದರೂ ಬರೀ ಇದನ್ನೇ ಮಾಡ್ಕೊಂಡು ಕೂತ್ಕೊಂಡು ಅಲ್ಲಿ ವ್ಯವಹಾರನೂ ಮಾಡ್ಬೇಕಾಗ್ತದೆ. ನಾನು ಬಿಟ್ಟು ಆಕಾಶವಾಣಿಯನ್ನು ಮುಂದೆ ಬರ್ಸಲೇ ಇಲ್ಲ. ನಾನು ಸದ್ಯ ಅಲ್ಲಿ ಹೆಸರೈತಿ. ಈಗ ನಾ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಫಿಲಮ್ ಪ್ರೊಡಕ್ಷನ್ ಎಲ್ಲ. ಈ ರಾಜಕಾರಣಕ್ಕೆ ಬಂದು ಅವೆಲ್ಲ ಇರ್ತವೆ, ಕೆಲವೆಲ್ಲ ನಿಮಗೆ ಸಮಸ್ಯೆ ಹೇಳೋಕ್ಕಾಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.